2026 ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಾನೂನು ಬಾಹಿರವಾಗಿ ಗೋವಂಶ ಸಾಗಾಣಿಕೆ ಮತ್ತು ಗೋಬಲಿ ನಡೆಯುವ ಸಾಧ್ಯತೆ ಇದ್ದು, ಇದನ್ನು ತಡೆಗಟ್ಟಲು ಅರಸೀಕೆರೆ ತಾಲೂಕು ದಂಡಾಧಿಕಾರಿ ಹಾಗೂ ಡಿವೈಎಸ್ಪಿಗೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಸಂಪತ್ ಕುಮಾರ್, ಹಿಂದೂ ಮುಖಂಡರುಗಳಾದ ಅರುಣ್ ಕೃಷ್ಣ, ಸುನಿಲ್, ಮಧು, ಸಮರ್ಥ್, ವರುಣ್ ಮನವಿ ಮಾಡಿದ್ದಾರೆ. ಅದನ್ನು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ನಡೆಯುವಂಥ ಗೋಹತ್ಯೆಯನ್ನು ನಿಲ್ಲಿಸಬೇಕು, ಮೂಕ ಪ್ರಾಣಿಗಳನ್ನು ರಕ್ಷಿಸಬೇಕು. ಗೋವಂಶ ಉಳಿದ್ರೆ ಮಾತ್ರ ಈ ದೇಶದಲ್ಲಿ ಏನಾದರೂ ನಾವೆಲ್ಲರೂ ಸುಶಿಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯ. ಸೊ ಆ ದೃಷ್ಟಿಯಿಂದ ಬರುವಂಥ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಏನು ನಿರಂತರವಾಗಿ ಗೋವುಗಳ ಕಳ್ಳ ಸಾಗಾಟನೆ ಆಗ್ತಾಯಿದೆ ಮತ್ತು ಗೋವಿನ ವಧೆ ಆಗ್ತಾಯಿದೆ. ಸೊ ಇದನ್ನೆಲ್ಲರೂ ಕೂಡ ತಾಲೂಕು ಆಡಳಿತ ಗಮನ ಹರಿಸಿ ಇದನ್ನು ಆ ನಿಟ್ಟಿನಲ್ಲಿ ನಿಲ್ಲಿಸುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ. ನಿಮ್ಮ ಮುಖಾಂತರ ಪೊಲೀಸ್ ಇಲಾಖೆಯು ಕೂಡ ಗಮನಕ್ಕೆ ತಂದು ಕೆಲವು ಬೀಟ್ ಪೊಲೀಸ್ಗಳನ್ನ ಹಾಕಿ ಹೋಗ ಬರುವಂತಹ ಎಲ್ಲ ವಾಹನಗಳನ್ನು ಚೆಕ್ ಮಾಡಬೇಕು. ಜೊತೆಗೆ ಯಾವುದಾದ್ರೂ ಅನಧಿಕೃತವಾಗಿ ಗೋವುಗಳು ಸಾಗಾಟ ಆಗ್ತಿದ್ರೆ ಅದನ್ನು ದಯಮಾಡಿ ಅದನ್ನು ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾವು ಈ ಒಂದು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಈ ತಮ್ಮ ಮುಖಾಂತರ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಅವರು ನೀವು ತಕ್ಷಣ ಕಾರ್ಯೋನ್ಮುಖರಾಗಿ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಡ್ತಾ ಇದ್ದೀವಿ. ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಥವಾ ಒಂದು ಮನವಿಯನ್ನು ಕೊಟ್ಟಿದ್ರ. ಈ ಮನವಿಯನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಮಟ್ಟಕ್ಕೂ ಹಾಗೂ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಗರಸಭೆ ವ್ಯಾಪ್ತಿಗೂ ಹಾಗೂ ಮತ್ತೆ ಪೊಲೀಸ್ ಇಲಾಖೆಗೂ ನಾನು ಸುತ್ತ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಲೆಟರ್ ನಾನು ಕರೆಸ್ಪಾಂಡೆನ್ಸ್ ಇವತ್ತೇ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಬರುವಂತ ಬಕ್ರೀದ್ ಹಬ್ಬಕ್ಕೆ ಹಲವಾರು ಕಡೆ ಈಗಾಗಲೇ ನೋಡ್ತಾ ಇದ್ದೀನಿ, ಅವ್ಯಾಹತವಾಗಿ ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಗೋವುಗಳು ಅಕ್ರಮ ಸಾಗಾಟ ಆಗ್ತಾ ಇದೆ. ಆ ದೃಷ್ಟಿಯಿಂದ ಅರಸೀಕೆರೆ ತಾಲೂಕು ಮತ್ತು ನಗರದಾದ್ಯಂತ ಬರುವಂತ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಗೋವುಗಳು ಹೋಗ್ತಾವೆಲ್ಲ ನೋಡಿ ತಾವು ನಮ್ಮ ಇಲಾಖೆಯಿಂದ ಅವು ಕರೆಕ್ಟ್ ಆಗಿದಾವೋ ಇಲ್ವೋ ಅದೆಲ್ಲ ನೋಡಿ ಒಂದು ಸ್ವಲ್ಪ ದಯವಿಟ್ಟು ಕ್ರಮ ತಗೋಬೇಕು. ಸಂಬಂಧಪಟ್ಟಂತೆ ನಿನ್ನೆ ಆಲ್ರೆಡಿ SP ಮೇಡಮ್ ಅವರು ಮೀಟಿಂಗ್ ಮಾಡಿ ಸಂಬಂಧಪಟ್ಟಂತ ಎಲ್ಲರಿಗೂ ಕೂಡ ಆಯ್ತಾ ಬಂದಿದ್ರು, ಎಲ್ಲರಿಗೂ ಇಡೀ ಡಿಸ್ಟ್ರಿಕ್ಟಿನಾದ್ಯಂತ ನಿನ್ನೆ ಆಲ್ರೆಡಿ ಇದಾಗಿದೆ. ಏನಿದೆ ಸೂಕ್ತ ರೀತಿಯಲ್ಲಿ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದನ್ನ ಪರಿಪಾಲನೆ ಮಾಡಿ ಕಾನೂನು ಬಾಹಿರವಾಗಿ ಏನು ಸಾಗಾಟ ಆಗ್ತಿದೆ, ದಯಮಾಡಿ ಅದನ್ನೆಲ್ಲ ತಾವು ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಇಲಾಖೆಗಳಿಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇವೆ. ನಿನ್ನೆ ಸಂಜೆನೆ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳಿಗೂ ಮುನ್ಸಿಪಾಲಿಟಿಯಿಂದ ಹಿಡ್ಕೊಂಡು ವೆಟರ್ನರಿಯಿಂದ ಹಿಡ್ಕೊಂಡ್ಬಿಟ್ಟು ಪುರಸಭೆಯಿಂದ ಹಿಡ್ಕೊಂಡ್ಬಿಟ್ಟು ತಾಲೂಕು ಆಫೀಸ್ ಕೂಡ ಲೆಟರ್ ಕೊಡಕ್ಕೆ ಹೇಳಿದ್ವಿ. ಇವತ್ತು ಆಲ್ರೆಡಿ ಅದು ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಸರಿ ಸರ್, ಅದಕ್ಕೆ ನಾವು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದನೂ ಲೆಟರ್ ಕೊಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕೆಲಸ ಆಗ್ತಾ ಇದೆ. ಹಾಗಾಗಿ ಕೂಡ ಪ್ರತಿಯೊಂದು ನಿನ್ನೆ ಗಂಚಿನಲ್ಲಿ PS ಅವರು ಅರುಣ್ ಕುಮಾರ್ ಅವರು ಇದ್ಬಿಟ್ಟು ಪ್ರತಿಯೊಂದು ಗಾಡಿಗೂ APMC ಇಂದ ಇಟ್ಕೊಂಡು ರಸೀದಿಯಿಂದ ಇಟ್ಕೊಂಡು ಪ್ರತಿಯೊಂದು ಚೆಕ್ ಮಾಡಿ ಕೊಡ್ತಾ ಇದ್ದಾರೆ. ನಿನ್ನೆ ಯಾವುದೇ ರೀತಿಯಾದಂಥದ್ದು ಕಂಡು ಬಂದಿಲ್ಲ. ಇವಾಗಲೂ ಕೂಡ ನಿಮ್ಮಂತ ಅಂತ ಕಂಡು ಬಂದಿಲ್ಲ. ನಾನು ಮಾಹಿತಿ ಕೊಡ್ತೀವಿ ಪೊಲೀಸ್ಗಳು ಸರಿ ಸರ್, ಅದಕ್ಕೆ ತಮಗೊಂದು ಗಮನಕ್ಕೆ ತಂದು ಒಂದು ಲೆಟರ್ ಕೊಟ್ಟೋಣ ಅಂತ ವಿಶ್ವ ಹಿಂದೂ ಪರಿಷತ್ತಿಂದ ಒಂದು ಈ ಕಡೆ ಬೆಳಕಿಗೆ ಕೊಡಿ 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 ಕೊಡಿ